Hello TT aspirants, I hope you all are doing very well. Let's begin the class day 16, that is types of sentences. Kannada explanation as well as examples. A sentence expresses a complete idea. There are four main types of sentences in English grammar. Declarative sentence means statement. ಹೇಳುವ ವಾಕ್ಯ ಅಥವಾ ಮಾಹಿತಿ ನೀಡುವ ವಾಕ್ಯ ಅಂತ. ಇಟ್ ಟೆಲ್ಸ್ ಸಮಥಿಂಗ್. ಎಕ್ಸಾಂಪಲ್ಸ್: ಶಿ ಈಸ್ ಅ ಟೀಚರ್, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಇಂಡಿಯಾ ಈಸ್ ಅ ಲಾರ್ಜ್ ಕಂಟ್ರಿ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಸ್ಟೇಟ್ಮೆಂಟ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಕ್ವೆಶನ್ ಕೇಳ್ತಕ್ಕಂಥದ್ದು, ಪ್ರಶ್ನಾರ್ಥಕ ವಾಕ್ಯ. ಇಟ್ ಆಸ್ಕ್ಸ್ ಅ ಕ್ವೆಶನ್ ಎಂಡ್ಸ್ ವಿತ್ ಕ್ವೆಶನ್ ಮಾರ್ಕ್. Examples: what is your name? Where do you live? Did you finish your homework? ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ವಾಕ್ಯಗಳಿಗೆ ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್, ಇಂಪರೇಟಿವ್ ಸೆಂಟೆನ್ಸ್ ಮೀನ್ಸ್ ಆರ್ಡರ್, ರಿಕ್ವೆಸ್ಟ್ ಆರ್ ಅಡ್ವೈಸ್. ಆಜ್ಞೆ, ಬೇಡಿಕೆ, ಸಲಹೆ ಸೂಚಿಸುವ ವಾಕ್ಯಗಳನ್ನು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಟ್ ಗಿವ್ಸ್ ಕಮಾಂಡ್, ರಿಕ್ವೆಸ್ಟ್ ಆರ್ ಅಡ್ವೈಸ್. ಎಕ್ಸಾಂಪಲ್ಸ್: ಪ್ಲೀಸ್ ಸಿಟ್ ಡೌನ್, ಇದು ರಿಕ್ವೆಸ್ಟ್. ಓಪನ್ ದ ಡೋರ್, ಆರ್ಡರ್. ವರ್ಕ್ ಹಾರ್ಡ್, ಅಡ್ವೈಸ್. ಈ ರೀತಿಯಾಗಿ ನಾವು ಇದನ್ನು ಬಳಸ್ತೀವಿ. ನೆಕ್ಸ್ಟ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಸ್ಟ್ರಾಂಗ್ ಫೀಲಿಂಗ್ ಅಂದರೆ ಭಾವನಾತ್ಮಕ ವಾಕ್ಯಗಳು ಅಂತ, ಭಾವನೆಗಳನ್ನು ಸೂಚಿಸ್ತಕ್ಕಂಥ ವಾಕ್ಯಗಳು ಅಥವಾ ಆಶ್ಚರ್ಯ ಸೂಚಕ ಪದಗಳು, ವಾಕ್ಯಗಳು ಅಂತ. ಆಶ್ಚರ್ಯ ಅಥವಾ ಭಾವ ವ್ಯಕ್ತಪಡಿಸುವ ವಾಕ್ಯ. Expresses strong emotions, ends with exclamatory sign. Examples: wow, what a beautiful garden. Alas, he failed the exam. How lovely the flowers are. ಈ ರೀತಿಯಾಗಿ ಹೇಳುವಾಗ ನಾವು ಈ ಒಂದು ಎಕ್ಸ್ಕ್ಲಮೇಟರಿ ಸೈನನ್ನು ಬಳಸ್ತೀವಿ ಮತ್ತು ಇದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್, ಅಡಿಷ್ನಲ್ ಟೈಪ್ ಯೂಸ್ಡ್ ಇನ್ ಮಾಡ್ರನ್ ಗ್ರಾಮರ್ ಅಂದರೆ ಯಾವುದು ಅದಂದರೆ ಆಪ್ಟೇಟಿವ್ ಸೆಂಟೆನ್ಸ್ ಅಂತ. ವಿಶ್ ಆರ್ ಬ್ಲೆಸ್ಸಿಂಗನ್ನು ಹೇಳುವಾಗ ನಾವು ಈ ಒಂದು ಸೆಂಟೆನ್ಸನ್ನು ಬಳಸ್ತೀವಿ. ಅಂದರೆ ಆಶೀರ್ವಾದ ಅಥವಾ ಆಶಯ ವಾಕ್ಯಗಳನ್ನು ಹೇಳುವಾಗ ಮೇ ಗಾಡ್ ಬ್ಲೆಸ್ ಯು, ಲಾಂಗ್ ಲಿವ್ ದ ಕಿಂಗ್, ಮೇ ಯು ಸಕ್ಸೀಡ್ ಇನ್ ಲೈಫ್. ಈ ರೀತಿಯಾಗಿ ಸಮ್ ಗ್ರಾಮರ್ಸ್ ಇನ್ಕ್ಲೂಡ್ ದಿಸ್ ಅಂಡರ್ ಎಕ್ಸ್ಕ್ಲಮೇಟರಿ. ಅಂದರೆ ಕೆಲವೊಂದು ಗ್ರಾಮರಲ್ಲಿ ಇವುಗಳನ್ನು ಎಕ್ಸ್ಕ್ಲಮೇಟರಿ ಅಂಡರಲ್ಲಿ ಬಳಸ್ತಾರೆ ಅಂತ. ಸಪ್ರೇಟಾಗಿ ಕೇಳಿದಾಗ ನೀವು ಇದನ್ನು ಆಪ್ಟೇಟಿವ್ ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಸಮರಿ ನೋಡ್ತಾ ಹೋಗೋಣ. ಡಿಕ್ಲರೇಟಿವ್ ಅಂದರೆ ಹೇಳುವ ವಾಕ್ಯ. ಏನು ಹೇಳುತ್ತೆ ಇದು ತೋರಿಸುತ್ತೆ ಅಂದರೆ ಸ್ಟೇಟ್ಮೆಂಟನ್ನು ತೋರಿಸುತ್ತೆ. ನೆಕ್ಸ್ಟ್, ಇಂಟ್ರಾಗೇಟಿವ್ ಪ್ರಶ್ನಾರ್ಥಕ, ಇದು ಕ್ವೆಶನನ್ನು ಕೇಳುತ್ತೆ, ಕ್ವೆಶನ್ ಮಾರ್ಕನ್ನು ಬಳಸಲಾಗುತ್ತೆ. ಇಂಪರೇಟಿವ್ ಆಜ್ಞೆ, ಬೇಡಿಕೆ, ಕಮಾಂಡ್ ಅಥವಾ ರಿಕ್ವೆಸ್ಟ್, ಅಡ್ವೈಸ್, ಇಲ್ಲಿ ಪೂರ್ಣ ವಿರಾಮವನ್ನು ಬಳಸಲಾಗುತ್ತೆ. ನೆಕ್ಸ್ಟ್, ಎಕ್ಸ್ಕ್ಲಮೇಟರಿ ಅಂದರೆ ಭಾವ ವ್ಯಕ್ತವನ್ನು ಪಡಿಸ್ತಕ್ಕಂಥದ್ದು, ಅಂದರೆ ಸ್ಟ್ರಾಂಗ್ ಫೀಲಿಂಗನ್ನು ಹೇಳ್ತಕ್ಕಂಥದ್ದು. ಎಕ್ಸ್ಕ್ಲಮೇಟರಿ ಸಿಂಬಲನ್ನು ಬಳಸಲಾಗುತ್ತೆ. ಇನ್ ಆಪ್ಟೇಟಿವ್ ಅಂದರೆ ಆಶಾ ಅಥವಾ ಆಶೀರ್ವಾದದ ಒಂದು ವಾಕ್ಯಗಳನ್ನು ಹೇಳಲಾಗುತ್ತೆ. ಇದರಲ್ಲಿ ವಿಶ್ ಅಥವಾ ಬ್ಲೆಸ್ಸಿಂಗನ್ನು ಹೇಳಲಾಗುತ್ತೆ. ಇಲ್ಲಿ ಪೂರ್ಣ ವಿರಾಮ ಅಥವಾ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುತ್ತೆ. ಎಕ್ಸಾಂಪಲ್ಸ್ ಟು ಐಡೆಂಟಿಫೈ ದ ಸೆಂಟೆನ್ಸ್ ಟೈಪ್: ಕ್ಲೋಸ್ ದ ವಿಂಡೋ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆರ್ಡರ್ ಕೊಡ್ತಾ ಇದ್ದಾರೆ. ಇಂಪರೇಟಿವ್. ಆರ್ ಯು ಕಮಿಂಗ್ ಟುಡೇ? ಕ್ವೆಶನ್ ಅಂದರೆ ಇಂಟ್ರಾಗೇಟಿವ್ ಅಂತ. ಶಿ ಈಸ್ ಸ್ಟಡಿಂಗ್, ಅವಳು ಓದ್ತಾ ಇದ್ದಾಳೆ ಅಂದರೆ ಇದು ಡಿಕ್ಲರೇಟಿವ್ ಅಂತ. ವಾಟ್ ಅ ವಂಡರ್ಫುಲ್ ಡೇ ಅಂದರೆ ಇದು ಎಕ್ಸ್ಕ್ಲಮೇಟರಿ ಅಂತ. ಮೇ ಯು ಬಿ ಹ್ಯಾಪಿ ಅಂದರೆ ಇದು ಆಪ್ಟೇಟಿವ್ ಅಂತ. ಪ್ರಾಕ್ಟೀಸ್ ಕ್ವೆಶನ್ಸ್ ವಿತ್ ಆನ್ಸರ್ಸ್. ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್. ಡು ಯು ನೋ ಇಂಗ್ಲೀಷ್? ಇದು ಇಂಟ್ರಾಗೇಟಿವ್. ಮತ್ತು ಇಲ್ಲಿ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡೋದು. ಗೆಟ್ ಔಟ್ ಆಫ್ ದಿ ರೂಮ್, ಇದು ಆರ್ಡರ್ ಕೊಟ್ಟಿರೋದು, ಸೊ ಇಂಪರೇಟಿವ್. ಹಿ ಈಸ್ ಅ ಕೈಂಡ್ ಬಾಯ್, ಡಿಕ್ಲರೇಟಿವ್ ಅಂದರೆ ಹೇಳ್ತಾ ಇದ್ದೀವಿ ನಾವು ಅವನು ಕೈಂಡ್ ಬಾಯ್ ಅಂತ. ಅಲಾಸ್ ಹಿ ಲಾಸ್ಟ್ ಹಿಸ್ ವಾಲೆಟ್, ಇದು ಎಕ್ಸ್ಕ್ಲಮೇಟರಿ. ಚೂಸ್ ದ ಆಪ್ಟೇಟಿವ್ ಸೆಂಟೆನ್ಸ್. ಇದರಲ್ಲಿ ಆಪ್ಟೇಟಿವ್ ಸೆಂಟೆನ್ಸ್ ಯಾವುದು? ಶಿ ಈಸ್ ಡ್ಯಾನ್ಸಿಂಗ್, ಪ್ಲೀಸ್ ಗಿವ್ ಮಿ ವಾಟರ್, ಮೇ ಗಾಡ್ ಬ್ಲೆಸ್ ಯು, ವಾಟ್ ಅ ಬಿಗ್ ಎಲಿಫೆಂಟ್. ಸೊ ಮೇ ಗಾಡ್ ಬ್ಲೆಸ್ ಯು ಅನ್ನೋದು ಆಪ್ಟೇಟಿವ್ ಸೆಂಟೆನ್ಸ್.
Previous TET style MCQs. Which sentence expresses a strong feeling? Imperative, declarative, exclamatory, optative. ಸೊ ಇಲ್ಲಿ ಎಕ್ಸ್ಕ್ಲಮೇಟರಿ ಸ್ಟ್ರಾಂಗ್ ಫೀಲಿಂಗನ್ನು ಹೇಳ್ತಕ್ಕಂಥದ್ದು. ವೇರ್ ಆರ್ ಯು ಗೋಯಿಂಗ್ ಈಸ್ ಡ್ಯಾಶ್, ಇಟ್ ಈಸ್ ಇಂಟ್ರಾಗೇಟಿವ್. ನೆಕ್ಸ್ಟ್, ವರ್ಕ್ ಹಾರ್ಡ್ ಟು ಪಾಸ್ ದ ಎಕ್ಸಾಮ್ ಈಸ್ imperative. How beautiful the sky is exclamatory. May you live long expresses wish or optative ಅಂತ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸೆಂಟೆನ್ಸಸ್, ಟೈಪ್ಸ್ ಆಫ್ ಸೆಂಟೆನ್ಸಸ್ ಕ್ಲಾಸ್ ಮುಕ್ತಾಯ ಆಯಿತು. ನಾಳೆ ಮತ್ತೆ ಹೊಸ ಟಾಪಿಕ್ ಒಂದಿಗೆ ಕ್ಲಾಸಸ್ಸನ್ನು ಪ್ರಾರಂಭ ಮಾಡೋಣ. ಪ್ಲೀಸ್ do subscribe to our channel. Don't forget to press the like button. Thank you for supporting us. Keep tuning with us. Thank you one and all.